ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿ ನನಗೆ? ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿ ನನಗೆ? ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿ ನನಗೆ? ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿ ನನಗೆ? ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿ ನನಗೆ? ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ
ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನ್ ಅನ್ಸುತ್ತೆ ಹೇಳಿ ನನಗೆ. ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ. ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನ್ ಅನ್ಸುತ್ತೆ ಹೇಳಿ ನನಗೆ. ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ. ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನ್ ಅನ್ಸುತ್ತೆ ಹೇಳಿ ನನಗೆ. ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ. ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ